ವರ್ತಕನು ಹೀಯಾಳಿಸಿದರು. ಆಸದಿಂದಲೂ ಇಲ್ಲಿ ಸನ್ಯಾಸಿ ನೀನು ಏತಕ್ಕೆ ಕೇಳುವೆ? ಹಣವಿರುವ ಪ್ರಾಂತಿಯಿಂದ ಅಪಹರಿಸಲು ಕೇಳುವೆಯ? ನಮ್ಮ ಹಡಗಿನಲ್ಲೇ ಎಲೆ ಬಳ್ಳಿಗಳು ಇರುವುದು ಮತ್ತೇನೋ ಇಲ್ಲವೆಂದು ಈ ರೀತಿ ನುಡಿದ ಸುಳ್ಳು ವಾಕ್ಯವನ್ನು ಕೇಳಿ ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಟು ಹೋದರು. ಆಗ ವರ್ತಕರು ಸ್ವಲ್ಪ ದೂರ ಪ್ರಯಾಣ ಮಾಡಿ ಸಮುದ್ರದಲ್ಲಿ ಸೇರಿದ ಮೇಲೆ ಪುನಃ ಹಡಗನ್ನದಾಗ ಅದರಲ್ಲಿರುವ ಎಲೆ ಬಳ್ಳಿಗಳನ್ನು ನೋಡಿ ವರ್ತಕನು ದುಃಖದಿಂದ ಹಾಗೆ ಓಡ್ತಿ ಹೋದನು. ಆಗ ಪುನಃ ಎಚ್ಚೆತ್ತವನಾಗಿರುವುದ ದುಃಖದಿಂದ ಪರಾಮರ್ಶಿಸುತ್ತಿರುವ ಮಾವನನ್ನು ಕಂಡು ಅಳಿಯನು, ಎಲೆ ಮಾವನೇ ಏಕೆ ಹೆಸರು ಮಾಡುತ್ತವೆ? ಸನ್ಯಾಸಿಯಿಂದ ಈ ಶಾಪ ಕಲಿಪಟ್ಟದು. ಆದುದರಿಂದಲೇ ಪದಾರ್ಥವಲ್ಲೂ ಈ ರೀತಿಯಾಗಿದೆ. ಆತನಿಗೆ ನಾವು ಶರಣರಾಗತರಾದಲ್ಲಿ ನಮ್ಮ ಕಷ್ಟ ಪರಿಹಾರವೆಂದರು. ಅಳಿಯನ ಮಾತನ್ನು ಕೇಳಿ ಪುನಃ ಸನ್ಯಾಸಿಯ ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಏನನಾಗಿ ಹಿರಿಯದಿಷ್ಟಿಷ್ಟನೆ ಎಂದೊಡನೆ ಯಾವ ಸುಳ್ಳು ವಾಕ್ಯವನ್ನು ನುಡಿದವೋ ಅದನ್ನು ಕ್ಷಮಿಸು ಎಂದು ಕೇಳಿದನು. ಆಗ ವರ್ತಕರನ್ನು ನೋಡಿ ಪ್ರಸನ್ನನಾಗಿ ನಿಜರೂಪ ತೋರೆ ಹಿರಿಯದ್ರ ಬುದ್ಧಿ, ಈ ನನ್ನ ಮಾತನ್ನು ಕೇಳು, ದುಃಖಿಸಬೇಡ. ನನ್ನ ಪೂಜೆ ಮಾಡದೆ ನನ್ನ ಆಜ್ಞೆಯಿಂದ ಬಾರಿ ಬಾರಿ ಕಷ್ಟಗಳನ್ನು ಗಮನಿಸುತ್ತವೆ ಎಂದು ಹೇಳಿದನು. ಆಗ ಭಗವದ್ವಾಕ್ಯವನ್ನು ಕೇಳಿ ವರ್ತಕನು ಸ್ತೋತ್ರ ಮಾಡಲು ಕ್ರಮಿಸಿದನು. ಇದೇ ಸ್ವಾಮಿ, ಬ್ರಹ್ಮಾದಿ ಸಮಸ್ತ ದೇವರುಗಳು ಕೂಡ ನಿನ್ನ ಆಶ್ಚರ್ಯಕರ ಗುಣಗಳನ್ನು ತಿಳಿಯದೆ ಮಾಯಿಂದ ಹೋದರಾಗಲಿ ಮೂಢರಾದ ನಾವು ನಿನ್ನ ಸ್ವರೂಪವೆಂದು ತಿಳಿಯಲು ಸಾಧ್ಯ. ವಿದ್ಯುಕ್ತವಾಗಿ ನಿನ್ನ ಪೂಜೆಯನ್ನು ಮಾಡುತ್ತೇವೆ. ನಮ್ಮನ್ನು ಕ್ಷಮಿಸು, ಪೂರ್ವದಲ್ಲೇ ನಮ್ಮಿಂದ ಮಾಡಲ್ಪಟ್ಟ ಅಪರಾಧವನ್ನು ಕ್ಷಮಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಿದರು. ಸ್ವಾಮಿಯು ಅವರಿಗೆ ಅನೇಕ ವರಗಳನ್ನು ಪೂರ್ವಧನವನ್ನು ಅನುಗ್ರಹಿಸಿ ಅಂತರ್ಗತನಾದನು. ಅನಂತರ ವರ್ತಕರು ಹಡಗಿನಲ್ಲಿರುವ ಧ್ರುವವನ್ನು ಕಂಡು ಸತ್ಯನಾರಾಯಣ ಸ್ವಾಮಿಯ ಕೃಪೆಯಿಂದ ನಮ್ಮ ಇಷ್ಟಾರ್ಥವನ್ನು ನೆರವೇರಿತೆಂದು ಒಳ್ಳೆಯ ಜನಗೂಡೆ ಹಿತಾವಿಧಿಯಾಗಿ ಸ್ವಾಮಿಯನ್ನು ಪೂಜಿಸಿ ಆತನ ಅನುಗ್ರಹದಿಂದ ಸಂತೋಷಿತರಾಗಿ ಸಕಲ ಸಭ್ರಾಂತಗೂಡಿ ತಮ್ಮ ದೇಶ ಸಮೀಪಕ್ಕೆ ಬಂದು ಒಳ್ಳೆಯದನ್ನು ಕುರಿತು ಅನಂತಪುರವೆಂಬ ನಮ್ಮ ದೇಶವನ್ನು ನಮ್ಮ ಆಗಮನದ ಸಮಾಚಾರವನ್ನು ಸೇವಕರ ಮೂಲಕ ಮನೆಗೆ ಕಳಿಸಿದರು. ಆಗ ಆ ಸೇವಕರ ಮನೆಗೆ ಬಂದು, ಅಮ್ಮ, ಅಳಿಯನೋ ಆಗೋ ನಿಮ್ಮ ಪತಿಯು ದ್ರವ್ಯಗಳಿಂದಲೂ ಬಂಧುಗಳಿಂದಲೂ ಈ ಪಟ್ಟಣದ ಬಳಿಗೆ ಬರುತ್ತಿದ್ದಾರೆ ಎಂಬ ಶುಭವಾರ್ತೆಯನ್ನು ತಿಳಿಸಿದರು. ಪತಿವ್ರತಿಯಾದ ವರ್ತಕರ ಸತಿಯು ಸಂತೋಷದಿಂದ ಶ್ರೀ ಸತ್ಯದೇವರ ಪೂಜೆಯನ್ನು ಮಾಡಿ ಮಗಳನ್ನು ಕುರಿತು ಪತಿಗಳ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡೋಣ, ಸಿದ್ಧಳಾಗು ಎಂದಳು. ತಾಯಿಯ ಮಾತನ್ನು ಕೇಳಿ ಕಲಾವತಿ ಮಾಡುತ್ತಿದ್ದ ಶ್ರೀ ಸತ್ಯದೇವರ ಪೂಜೆಯನ್ನು ಮುಗಿಸಿ ಪ್ರಸಾದವನ್ನು ತೆಗೆದುಕೊಳ್ಳದೆ ಪತಿಯ ದರ್ಶನಾರ್ಥವಾಗಿ ತೆರಳಿದರು. ಇದರಿಂದ ಕೋಪಗೊಂಡ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಅವಳ ಪತಿಯನ್ನು ಜಲದಲ್ಲಿ ಮುಳುಗಿಸಿದನು. ಆ ಬಳಿಕ ಕಲಾವತಿಯು ಪತಿಯನ್ನು ಕಾಣದ ದುಃಖದಿಂದ ಭೂಮಿಯಲ್ಲಿ ಇರಿದ್ದಳು. ತಾಯಿ ಲೀಲಾವತಿ ಮನವಸ್ಥೆ ಕಂಡು ಪತಿಯೊಡನೆ ಅಳಿಯರೊಡನೆ ಇದ್ದ ಅಳಿಯನು ತಕ್ಷಣದಲ್ಲಿ ಹೇಗೆ ಮಾಯವಾದರೋ ಎಲ್ಲ ಶ್ರೀ ಸತ್ಯದೇವರ ಮಹಾತ್ಮೆಯಿಂದ ಉಂಟಾಗಿದೆ. ಆತನ ಮಹಾತ್ಮ